ಜಾಸ್ತಿ ಏನೋ ಮೆಸ್ಸಿ ಥರ ಕಾಣಿಸುತ್ತೆ ನನಗೆ. ಕ್ಲೀನ್ ಮಾಡ್ತೀನಿ ಬಿಕಾಸ್ ಅದು ಒಂದೇ ಸಲ ತಿಂದೆ ಅಲ್ವಾ, ಸ್ಪೈಸಿ ಅನ್ನಿಸ್ತಿಲ್ಲ. ಬಟ್ ಐ ಡೋಂಟ್, ನಾನು ಈಟಿಂಗ್ ವಿಂಡೋ ಕ್ಲೋಸ್ ಮಾಡ್ತೀನಿ ಬಿಕಾಸ್ ಇವಾಗ ನಾನು ರೂಟಲ್ಲಿ ವರ್ಲ್ಡ್ ಅನ್ನೋದು ಎಲ್ಲ ಬಿಟ್ರು ಹೋಗಿ ಸರ್ವೈವ್ ಆಗ್ಬೋದು. ಬಟ್ ಮನೆಯಲ್ಲಿದ್ದಾಗ ಸೇಫ್ ಅನ್ನಿಸ್ತಿತ್ತು. ನಾನು ಹೇಳಿದ್ದೀನಿ ಹೇಳ್ತಿದ್ದೀನಿ ಅಲ್ವಾ, ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಮೀ. Maybe I'm stressed. I don't know. So, it's okay. This office ಹೋಗಿ ಇವಾಗ ತಾನೇ ಬಂದು ಹುಡುಕಿ ನನಗೂ ಸಾಕಾಗಿದೆ. ನಿದ್ದೆ ಬರುತ್ತೆ ನಿಮ್ಗೆ ಇದನ್ನು ಕುಡಿದ್ಬಿಟ್ಟು ಮಲ್ಕೊಂಡ್ರೆ. ಇವಾಗ ನಾನು ಬೇಗ ಆಫೀಸ್ಗೆ ಹೋಗಬೇಕು. ಇವಾಗ ನಾನು ಆಫೀಸಿಂದ ಬಂದೆ, ನೋಡ್ತಾ ಇರ್ಬೋದು ರೂಮ್ ಎಲ್ಲ ತುಂಬಾ ಮೆಸ್ಸಿ ಆಗಿದೆ. ಆ್ಯಂಡ್ ಐ ಆಮ್ ಸೋ ಹಂಗ್ರಿ. ಹಾಗಾಗಿ ನಾನು ಕ್ಯಾಲಿಫೋರ್ನಿಯಾ ಬರ್ಟೋಯಿಂದ ಚಿಕನ್ ಸ್ಯಾಲಡ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಫ್ಟರ್ನೂನ್ ನಾನು ಚಿಕನ್ ಸೂಪ್ ಕುಡ್ದಿದ್ದು. ಇವಾಗ ಸರಿಯಾಗಿ ನಂಗೆ ನೀರು ಕೂಡ ಕುಡಿಯೋಕ್ಕಾಗಿಲ್ಲ, ಟೈಮೇ ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ ಇವಾಗ ಏನೋ ಹೊರಗಡೆಯಿಂದ ಏನಾದ್ರೂ ಈಸಿಯಾಗಿ ಆರ್ಡರ್ ಮಾಡ್ಕೊಳ್ಳೋಣ. ಬಿಕಾಸ್ ತುಂಬ ಕೆಲಸ ಇದೆ, ನನ್ನ ರೂಮ್ ಎಲ್ಲ ಎಷ್ಟು ಮೆಸ್ಸಿ ಆಗಿದೆ. ನಾನು ಏನು ಗೊತ್ತಾ, ಎವ್ರಿ ಡೇ ಕ್ಲೀನ್ ಮಾಡ್ತೀನಿ, ಬಟ್ ಎವ್ರಿ ಡೇ ಅದೇ ಥರ ಆಗುತ್ತೆ. ಮತ್ತೆ ನನಗಂತೂ ರೂಮ್ ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರು ಏನೇ ಥಿಂಗ್ಸ್ ಇಟ್ರು ತುಂಬ ಜಾಸ್ತಿ ಏನೋ ಮೆಸ್ಸಿ ಥರ ಕಾಣಿಸುತ್ತೆ ನನಗೆ. ಆ್ಯಂಡ್ ನಾನು ಸ್ವಲ್ಪ ಬ್ಯಾಟ್ರಿ ಎಲ್ಲ ಚಾರ್ಜ್ ಮಾಡಬೇಕು. ಐ ನೀಡ್ ಟು ಡೂ ದ್ಯಾಟ್. हेलो, हाँ सर, स्विगी अब मैं आती हूँ भैया, 2 मिनट. ಫೋನ್ ಚಾರ್ಜ್ ಹಾಕಿದ್ದಾಯಿತು. ಆ್ಯಂಡ್ ಫುಡ್ ಬಂದಿದೆ. ನಾನು ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಏನೋ ಕ್ಲೀನ್ ಮಾಡ್ತೀನಿ. ಬಿಕಾಸ್ ಕ್ಲೀನ್ ಮಾಡೋದಕ್ಕೆ ಇವತ್ತು ನೀಟಾಗಿ ಕ್ಲೀನ್ ಮಾಡಬೇಕು. ತುಂಬ ಮೆಸ್ಸಿ ಆಗಿದೆ ಅನ್ನಿಸ್ತಿದೆ. ಹಾಗಾಗಿ ಇವತ್ತು ನೀಟಾಗಿ ಕ್ಲೀನ್ ಮಾಡಬೇಕು. ಸೋ ಹಂಗ್ರಿ, ಎಷ್ಟು ಹಸುವಾಗಿದೆ ನನಗೆ ಅಂದರೆ ಐ ಕ್ಯಾನ್ ಈಟ್ ಹ್ಯೂಮನ್ ಬೀಯಿಂಗ್, ಅಷ್ಟು ಹಸುವಾಗಿದೆ. ಆ್ಯಂಡ್ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ 2. ಯಾಕಂದರೆ ನಾನು ಬೆಳಗ್ಗೆ ಬಂದು ದೋಸೆ ತಿಂದಿದ್ದೆ, ಆಫ್ಟರ್ನೂನ್ ಚಿಕನ್ ಸೂಪ್. ಇವಾಗ ನನಗೆ ತುಂಬ ಹಸುವಾಗ್ತಿರೋದ್ರಿಂದ ಐ ಹ್ಯಾಡ್ ಟು ಈಟ್ ಸಮಥಿಂಗ್. ಹಾಗಾಗಿ ತಿಂತಾ ಇದ್ದೀನಿ ಇದನ್ನು. ಸೊ ನಾವು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಏನೋ ಸ್ಕೂಲ್ ಮುಗಿಸ್ಕೊಂಡಿದ್ದ ತಕ್ಷಣನೇ ಐ ಯೂಸ್ ಟು ಬಿ ಸೋ ಎಕ್ಸೈಟೆಡ್. ಬಿಕಾಸ್ ಹೋಗಿದ ತಕ್ಷಣವೇ ಏನಾದರೂ ತಿಂತೀನಿ ಅಂತ. ಸೊ ಈಗಲೂ ಅಷ್ಟೇ, ಫುಡ್ ವಿಷಯ ಬಂದಾಗ ನನಗೆ ಐ ಬಿ ಸೋ ಎಕ್ಸೈಟೆಡ್. ಬಟ್ ಹೆಲ್ತಿ ಫುಡ್ ಅಂತ ಬಂದಾಗ ಇನ್ನೂ ಎಕ್ಸೈಟ್ ಆಗಿರ್ತೀನಿ. ಐ ಡೋಂಟ್ ಗೆಟ್ ಎಕ್ಸೈಟೆಡ್ ಫಾರ್ ಔಟ್ಸೈಡ್ ಫುಡ್. ಬಟ್ ಹೆಲ್ದಿ ಔಟ್ಸೈಡಲ್ಲೂ ಕೂಡ ಹೆಲ್ದಿಯಾಗಿದ್ದಾಗ ಅದಕ್ಕೆ ಮಾತ್ರ ಎಕ್ಸೈಟ್ ಜಾಸ್ತಿ ಆಗಿರ್ತೀನಿ. ಐ ಡೋಂಟ್ ಸಿ ಇಟ್ ಲುಕ್ ಸೋ ಗುಡ್. ಟೇಸ್ಟ್ ಇಟ್. ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಮಾಡಬೇಕು, ಬಟ್ ನಾನು ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ. ನಾನು ಸ್ವಲ್ಪ ಸಪ್ರೇಟಾಗಿ ತಿಂತೀನಿ. ಥರ ಇದೆ. ವಿಷಯಂ ಸಖತ್ತಾಗಿದೆ. ಅದು ಒಂದೇ ಸಲ ತಿಂದೆ ಅಲ್ವಾ, ಸ್ಪೈಸಿ ಅನ್ನಿಸ್ತಿಲ್ಲ. ಬಟ್ ಐ ಡೋಂಟ್ ನೋ ವೈ ಇಟ್ ಇಸ್ ಲೈಕ್ ಬರ್ನಿಂಗ್ ಅಂತ ಅನ್ನಿಸ್ತಿದೆ ನನಗೆ. ಐ ಡೋಂಟ್ ನೋ ಏನೋ ಅಂತ ಗೊತ್ತಿಲ್ಲ. ಆ್ಯಂಡ್ ಇಟ್ ವಾಸ್ ಗುಡ್. ಇವಾಗ ನಾನು 6 ಆಗಿದೆ. ಇವಾಗಷ್ಟೇ ಇಷ್ಟೇ ತಿನ್ನೋದು. ನೆಕ್ಸ್ಟ್ ನಾನು ಏನೂ ತಿನ್ನೋಕೆ ಹೋಗಲ್ಲ. ದಟ್ಸ್ ಇಟ್ ಫಾರ್ ಟುಡೇ. ನಾನು ಈಟಿಂಗ್ ವಿಂಡೋ ಕ್ಲೋಸ್ ಮಾಡ್ತೀನಿ. ಬಿಕಾಸ್ ಲಾಸ್ಟ್ ನೈಟ್ ನಾನು ತುಂಬ ಲೇಟಾಗಿ ತಿಂದು ಮಲ್ಕೊಂಡಿದ್ದು. ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಸೋ ಹಾರ್ಡ್. ನನಗೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಐ ಹ್ಯಾಡ್ ಟು ವೇಕಪ್ ಅರ್ಲಿ ಟುಡೇ. ಅಂದರೆ ಎವ್ರಿ ಡೇ ನಾನು ಅದೇ ಟೈಮ್ಗೆ ಎದ್ದೇಳೋದು. ಬಟ್ ಏನಂದರೆ
ನನಗೆ ಮಾರ್ನಿಂಗ್ ಟೈಮಲ್ಲಿ ಜಿಮ್ಮಿಂಗ್ ಮಾಡೋಕ್ಕಾಗಲ್ಲ. ಐ ರಿಯಲಿ ಮಿಸ್ ದಟ್. ನನಗೆ ಅರ್ಲಿ ಮಾರ್ನಿಂಗ್ ಎದ್ದು ಜಿಮ್ಮಿಂಗ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಆಫೀಸಿಂದ ಹೋಗಿ ಬರೋ ಅಷ್ಟರಲ್ಲಿ ಏನೋ ಟ್ರಾವೆಲ್ ಮಾಡಿ ಅಂದರೆ ಅಫ್ಕೋರ್ಸ್ ಕ್ಯಾಬಲ್ಲಿ ಬರೋದು, ಬಟ್ ಸ್ಟಿಲ್ ಏನೋ ಒಂದು ಸ್ವಲ್ಪ ಟಯರ್ಡ್ ಆಗುತ್ತೆ ಅಲ್ಲ, ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ದಂಗಿರಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ನಾನು ರೂಮ್ ಕ್ಲೀನ್ ಮಾಡಬೇಕು. ನಾನು ರೂಮ್ ಕ್ಲೀನ್ ಮಾಡಬೇಕು. ನನ್ನ ರೂಮ್ನ ನಾನು ಎಷ್ಟು ಮಿಸ್ ಮಾಡ್ಕೋತಿರ್ತೀನಿ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇದು PG ಆಗಿರೋದ್ರಿಂದ ಇಟ್ ಫೀಲ್ಸ್ ಡಿಫ್ರೆಂಟ್, ಬಟ್ ನನ್ನದೇ ಓನ್ ಸ್ಪೇಸ್ ಅದೆಲ್ಲ ತುಂಬ 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 ಮಿಸ್ ಮಾಡ್ಕೋತಿದ್ದೀನಿ. ನನಗೆ ಯಾವುದೇ ಒಂದು ಅಪಾರ್ಟ್ಮೆಂಟ್ಗೆ ಹೋದ್ರು ಫಸ್ಟ್ ನಾನು ಹೋಗಿದ್ದ ದಿವಸನೇ ಸೆಟಪ್ ಮಾಡಿಬಿಡ್ತಿದ್ದೆ. ಈವನ್ ಐ ವಾಸಂಟ್ ಸ್ವಲ್ಪ ಜನ ಹೇಗೆ ಅಂದರೆ ನೆಕ್ಸ್ಟ್ ಏನೋ ನಾಳೆ ಮಾಡ್ಕೊಳ್ಳೋಣ, ನಾಡಿದ್ದು ಮಾಡೋಣ ಅಂತೆಲ್ಲ ಇರ್ತಿದ್ರಲ್ಲ, ನಾನು ಆ ಥರ ಅಲ್ಲ. ಹೋಗಿದ್ದ ತಕ್ಷಣವೇ ಹೋಗಿದ್ದ ದಿವಸನೇ ಸೆಟಪ್ ಮಾಡ್ಕೊಂಡ್ಬಿಡ್ತಿದ್ದೆ. ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ. ನನ್ನ ಹತ್ರ ತುಂಬ ಐಟಮ್ಸ್ ಇದೆ. ಆ್ಯಂಡ್ ಇವಾಗ ನನಗೆ ಅನ್ನಿಸ್ತಿದೆ ಅಷ್ಟೊಂದು ಐಟಮ್ಸ್ ಯಾಕೆ ತೊಗೊಂಡೆ ಅಂತ. ಲಿಟ್ರಲಿ ವರ್ಲ್ಡಲ್ಲಿ ನಾನೊಂದು ಎಲ್ಲ ಬಿಟ್ರೂ ಹೋಗಿ ಸರ್ವೈವ್ ಆಗ್ಬೋದು, ಅಷ್ಟು ಐಟಮ್ಸ್ ಇಟ್ಕೊಂಡಿದೆ. ಇದರಲ್ಲಿ ಇರೋದು ನಾನು ಹೇಳಿದ್ನಲ್ಲ 120% ಅಷ್ಟೇ ಇರೋದು ನನ್ನ ಹತ್ರ. ಇನ್ನೂ ಎಷ್ಟೊಂದು ಐಟಮ್ಸ್ ಇದೆ ಅಲ್ಲ, ಅದೆಲ್ಲ ನಾನು ಸ್ಟೋರ್ ಮಾಡೋದಕ್ಕೆ ಕಳಿಸಿದ್ದೀನಿ. ಅಷ್ಟೆಲ್ಲ ನೋಡಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೆ. ತೊಗೊಳ್ಬೇಕಾದ್ರೆ ಗೊತ್ತಾಗಲ್ಲ ನಿಮಗೆ, ಓಕೆನಾ? ಬಟ್ ಒಂದೊಂದೇ ಆ್ಯಡ್ ಆನ್ ಆಗ್ತಾ ಹೋದಾಗ ಇಟ್ ಈಸ್ ಗೊತ್ತಿದ್ದಂಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇವಾಗ ಸಮ್ವಾಟ್ ಬೆಟರ್ ಅನ್ನಿಸ್ತಿದೆ. ನನಗೆ ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಅನ್ನಿಸ್ತಾ ಇಲ್ಲ, ಬಟ್ ಇಟ್ಸ್ ಓಕೆ, ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಏನೇನು ಥಿಂಗ್ಸ್ ತೊಗೊಂಡಿದೆ ಅಲ್ಲೇ ಇಟ್ಟೆ. ಆ್ಯಂಡ್ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಅಂದರೆ ಇವಾಗ ನನ್ನ ಅಪಾರ್ಟ್ಮೆಂಟಲ್ಲಿ ಇದ್ದಾಗ ನನಗೆ ಅಂದರೆ ಮೇಡೆಲ್ಲ ಬರ್ತಿದ್ರಲ್ವಾ, ಸೊ ಹಾಗಾಗಿ ಎವ್ರಿ ಡೇ ಬರ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು. ಬಟ್ ಇಲ್ಲಿ PGನಲ್ಲಿ ನಾನು ಆಫೀಸ್ಗೆ ಹೋಗಿರ್ತೀನಿ, ಅವ್ರು ಕ್ಲೀನ್ ಮಾಡಬೇಕಾದ್ರೆ, ಹಾಗಾಗಿ ನಾನು ಇರೋದಿಲ್ಲ. ಯಾವಾಗ ಬೇಕೋ ಅವಾಗ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಬಟ್ ಮನೆಯಲ್ಲಿದ್ದಾಗ ಸೇಫ್ ಅನ್ನಿಸ್ತಿತ್ತು. ಒಂದೊಂದ್ಸಲ ಲಾಕ್ ನಾನು ಬಿಟ್ಬಿಟ್ಟು ಹೋಗ್ತಾ ಇದ್ದೆ, ಅವ್ರು ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ರು. ಬಟ್ ಇವಾಗ ನಾನು ಲಾಕ್ ಮಾಡ್ಕೊಂಡು ಹೋಗಲೇಬೇಕಾಯ್ತು. ಈ 2 ಪ್ಯಾಂಟ್ಗಳನ್ನ ನಾನು ರಿಟರ್ನ್ ಮಾಡಬೇಕು, ಅಂದರೆ ಎಕ್ಸ್ಚೇಂಜ್ ಮಾಡಬೇಕು. ಇವತ್ತು 2 ಪ್ಯಾಂಟ್ಗಳನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಎಕ್ಸ್ಚೇಂಜ್ ಪ್ಲೇಸ್ ಮಾಡಿದ್ದೀನಿ. ನಾನಿವಾಗ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಇವಾಗ 30 ಆಗಿರುತ್ತೆ ನನ್ನ ಪ್ಯಾಂಟ್ ಸೈಜಲ್ಲ ಅಂತ ಅಂದ್ಕೊಂಡು ನಾನು 30 ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಅದು ಲೂಸ್ ಆಗ್ತಿದೆ. ಐ ವಾಸ್ ಅಸ್ಯೂಮಿಂಗ್ ನಾನು ಓಕೆ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ 30 ಆಗಿದೆ ಅಂತ ಅಂದ್ಕೊಂಡು, ಸೊ ಅಸ್ಯೂಮ್ ಮಾಡಿಕೊಂಡು ನಾನು ಮಾಡ್ಕೊಂಡ. ಬಟ್ ಅನ್ಫಾರ್ಚುನೇಟ್ಲಿ ಇದು ಸ್ವಲ್ಪ ದೊಡ್ಡದಾಗಿದೆ. ದಿಸ್ ಇಸ್ ಫ್ರಮ್ ಗ್ಯಾಪ್. ಇದು ಗ್ಯಾಪ್ನಲ್ಲಿ ತೊಗೊಂಡಿದ್ದು. ಪ್ಯಾಂಟ್ ಕ್ವಾಲಿಟಿ ಅಂತೂ ಅಫ್ಕೋರ್ಸ್ ಗ್ಯಾಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನನ್ನ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಬಟ್ ಪ್ರಾಬ್ಲಮ್ ಏನಂದರೆ ಸೈಜ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಲೂಸ್ ಆಗುತ್ತೆ ನನಗೆ. ಇದು ಸ್ವಲ್ಪ ಅಲ್ಲ, ಜಾಸ್ತಿನೇ ಲೂಸ್ ಆಗ್ತಿದೆ. ದ್ಯಾಟ್ ವಾಸ್ ಮೈ ಮಿಸ್ಟೇಕ್. ನಾನು ದಪ್ಪ ಆಗಿದ್ದೀನಿ ಅಂತ ಹೇಳಿ ಏನೋ ಸೈಜ್ ದೊಡ್ಡದಾಗಿ ಮಾಡ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಆ್ಯಂಡ್ ದಿಸ್ ಇಸ್ ಫ್ರಮ್ ಫೇಬಲ್ ಸ್ಟ್ರೀಟಿಂದ ಆರ್ಡರ್ ಮಾಡ್ಕೊಂಡಿರೋದು. ಫೇಬಲ್ ಸ್ಟ್ರೀಟ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಸೈಜ್ ದೊಡ್ಡದಾಗಿದೆ. ಇದು ಎಕ್ಸ್ಚೇಂಜ್ ಮಾಡಬೇಕು. ಇವತ್ತು ಬರ್ತಾ ಇದೆ. ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಎನಿವೇಸ್ ಹೇಗಿದ್ರು ಎಕ್ಸ್ಚೇಂಜ್ ಮಾಡ್ತಿದ್ದೀನಿ ಅಲ್ವಾ. ಲೂಸ್ ಇದೆ, ತುಂಬ ಲೂಸ್ ಇದೆ. ಇದು ಬೂಟ್ ಕಟ್ ಇದೆ. ಆ್ಯಂಡ್ ದಿಸ್ ಇಸ್ ಓವರ್ ಸೈಜ್ ಬ್ಯಾಗಿ ಜೀನ್ಸ್ ಇದೆ. ಇದು 2 ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ದೀಸ್ ಆರ್ 2 ವೆರಿ ವೆರಿ ಪಿಟಿ ಪ್ಯಾಂಟ್ಸ್ಗಳು. ಚೆನ್ನಾಗಿದೆ. ಆ್ಯಂಡ್ ಇದನ್ನ ನಾನು ರಿಟರ್ನ್ ಮಾಡಬೇಕು. ರಿಟರ್ನ್ ಅನ್ನೋದೇ ಬರುತ್ತೆ. ಎಕ್ಸ್ಚೇಂಜ್ ಮಾಡ್ಕೋಬೇಕು. ಎಕ್ಸ್ಚೇಂಜ್ ಪ್ಲೇಸ್ ಮಾಡ್ಕೊಂಡಿರೋದ್ರಿಂದ ಒಂದು ಇವತ್ತು ಬರುತ್ತೆ, ಇನ್ನೊಂದು ನಾನು ಹೇಳ್ತಿದ್ದೀನಿ ಅಲ್ವಾ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಮೀ. ಮೇ ಬಿ ಐ ಆಮ್ ಸ್ಟ್ರೆಸ್ಡ್, ಐ ಡೋಂಟ್ ನೋ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಪ್ರೊಡಕ್ಟಿವ್ ಆಗಿ ಏನೋ ಬ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಖುಷಿ ಆಗ್ತಾ ಇದೆ. ಬಿಕಾಸ್ ಐ ರಿಯಲಿ ವಾಂಟೆಡ್ ಟು ಡೂ ಇಟ್. ನಾನು ತುಂಬ ದಿವಸದಿಂದ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗ್ತಾನೇ ಇರಲಿಲ್ಲ. ನಾಟ್ ಲೈಕಿಂಗ್. ನೋ, ಇದು ನನಗೆ ಓವರ್ ಕಾನ್ಫಿಡೆಂಟಲ್ಲಿ ಇದ್ದೆ. ನನಗೆ ಎಷ್ಟು ಓವರ್ ಕಾನ್ಫಿಡೆನ್ಸ್ ಇತ್ತಂದರೆ ಸಖತ್ತಾಗಿರುತ್ತೆ ಹಾಕೊಂಡ್ಮೇಲೆ ಅಂತ ಹೇಳಿಬಿಟ್ಟು.
ವೆರಿ ಡಿಸಪಾಯಿಂಟಿಂಗ್. ಪ್ರಾಬ್ಲಿ ಇದು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಕೆಲವರಿಗೆ, ಬಟ್ ನನಗೇನೋ ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಆ್ಯಂಡ್ ನಾನು ಮಿರರ್ ನೋಡಿಕೊಂಡು ಕೂಡ ನನಗಷ್ಟು ಅಂದರೆ ಕಂಫರ್ಟಬಲ್ ಎಲ್ಲ ಇದೆ, ಬಟ್ ನನಗೆ ಅದು ಚೆನ್ನಾಗಿ ಕಾಣಿಸ್ತದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಯಾವಾಗಲೂ ನನ್ನ ರೂಮ್ನಲ್ಲಿ ಹಾರ ಅಂತ ಇಟ್ಕೊಂಡಿರ್ತೀನಿ. ಹಾರ ಅಂದರೆ ಏನು ಅಂತ ಸ್ವಲ್ಪ ಜನ ನನಗೆ ಕೇಳಿದರು. ಆರ್ ಅಂತ ಹೇಳಿದ್ರೆ ರಾಯರು. ನನಗೆ ರಾಯರು ಕಂಡ್ರೆ ತುಂಬ 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 ಇಷ್ಟ. ಸೊ ಹಾಗಾಗಿ ನನಗೆ ಆರ್ ಇಸ್ ಸೋ ಸ್ಪೆಷಲ್ ಟು ಮೀ. ರಾಯರ್ ಇಷ್ಟ ಇರೋದ್ರಿಂದ ನನಗೆ ಇದು ಹಾರ್ ತಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ನಮ್ಮ ಅಪ್ಪಾಜಿ ನೇಮ್ ಕೂಡ ಆರಿಂದನೇ ಸ್ಟಾರ್ಟ್ ಆಗೋದು, ಹಾಗೂ ಇರ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ನಂಗೆ ರಾಯರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅಪ್ಪಾಜಿ ನೇಮ್ ಕೂಡ ಆರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎರಡಕ್ಕೂ ಕೂಡ ನನಗೆ ಹಾರ್ ಇಸ್ ಮೈ ಫೇವ್ರೆಟ್ ಲೆಟರ್. ಹಾಗಾಗಿ ಇದನ್ನು ಇಟ್ಕೊಂಡಿರ್ತೀನಿ. ತುಂಬ ಜನ ಹಾರ್ ಅಂದರೆ ಏನು ಅಂತ ಗೆಸ್ ಮಾಡ್ತಿರ್ತಾರೆ, ಬಿಕಾಸ್ ನನ್ನ ನೇಮ್ ಡಿ ಇಂದ ಅಲ್ವಾ ಸ್ಟಾರ್ಟ್ ಆಗೋದು. ಹಾರ್ ಏನು ಅಂತಿರ್ತಾರೆ, ಬಟ್ ಲೈಕ್ ಏನೂ ಇಲ್ಲ. ಏನಂತ ಹೇಳಿದ್ರೆ ರಾಯರ್ ಹೆಸರನ್ನ ಹಾರ್ ಅಂತ ಇಟ್ಕೊಂಡಿರ್ತೀನಿ ಅಷ್ಟೇ. ನನಗೇನೋ ಗೊತ್ತಿಲ್ಲ, ಇದು ನನ್ನ ಬೆಡ್ ಹತ್ರ ಎಲ್ಲ ಇದ್ದಾಗಿಲ್ಲ ನನಗೇನೋ ಅದ್ರದ್ದು ಲೈಟ್ ಎಲ್ಲ ಬರುತ್ತೆ ನೈಟ್ ಟೈಮಲ್ಲಿ. ಬಟ್ ಇವಾಗ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ. ಸೊ ಚೆನ್ನಾಗಿ ಅನಿಸುತ್ತೆ ಅದು, ಆ್ಯಂಡ್ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಏನೋ ರಾಯರ್ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇವಾಗ ಏನೂ ಇಲ್ಲ ಅಷ್ಟೇ. ನಾನು ಸ್ಕಿನ್ ಕೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊತಾ ಇದ್ದೆ. ಅಂದರೆ ನೈಟ್ ಬೆಡ್ಗೆ ಹೋಗೋದಕ್ಕಿಂತ ಮುಂಚೆ ಮಾಡ್ಕೊಂಡು ಹೋಗ್ತೀನಿ, ಬಿಕಾಸ್ ಐ ಆಮ್ ರಿಯಲಿ ಟಯರ್ಡ್ ಆ್ಯಂಡ್ ಐ ಆಮ್ ಲುಕಿಂಗ್ ಸಮ್ವಾಟ್ ಲೈಕ್ ಇವಾಗ ಟಯರ್ಡ್ ಅನ್ನಿಸ್ತಾ ಇದೆ, ಬಟ್ ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ನೈಟ್ ನಾನು ಲೇಟಾಗಿ ಮಲ್ಕೊಂಡಿರೋದ್ರಿಂದ ನನ್ನ ಫೇಸ್ ಎಲ್ಲ ಫುಲ್ ಡಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಇನ್ನೊಂದು ನೋಟಿಸ್ ಮಾಡಿದೆ, ಏನಂತ ಹೇಳಿದ್ರೆ ಕ್ಯಾಮ್ರಾನಲ್ಲಿ ನನ್ನ ಫೇಸ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಐ ಥಿಂಕ್ ದಟ್ಸ್ ವೆರಿ ನಾರ್ಮಲ್ ಅನಿಸುತ್ತೆ, ಬಿಕಾಸ್ ಆಫ್ ಏನೋ ಝೂಮಿಂಗ್ ಎಫೆಕ್ಟ್ ಎಲ್ಲ ಏನೋ ಇರುತ್ತಲ್ಲ. ನೀವು ಜನರಲಿ ನೋಡಿದಾಗ ಕ್ಯಾಮ್ರಾಗಳಲ್ಲಿ ನಿಮ್ಮ ಫೇಸ್ ಇರೋದಕ್ಕಿಂತ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ನನಗೆ ಯಾವಾಗ ನೋಡಿದ್ರು ಎಡಿಟಿಂಗ್ ಮಾಡಬೇಕಾದ್ರೆ ನಂಗೆ ರಿಯಲಾಗ್ಸ್. ನನಗೆ ಎಡಿಟರ್ಗಳನ್ನ ಯಾರನ್ನೂ ಇಟ್ಕೊಂಡಿಲ್ಲ, ನಾನೇ ಎಡಿಟ್ ಮಾಡ್ಕೋತೀನಿ. ಸೊ ನಾನು ಎಡಿಟ್ ಮಾಡಬೇಕಾದ್ರೆ ಒಂದೊಂದ್ಸಲ ನೋಟಿಸ್ ಮಾಡ್ತಿರ್ತೀನಿ, ಓ ಮೈ ಗಾಡ್ ಏನಿಂದ ನನ್ನ ಫೇಸ್ ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಫೋನಲ್ಲೆಲ್ಲ ತೆಗೆದಾಗ ಅಷ್ಟು ದೊಡ್ಡದಾಗಿ ಕಾಣಿಸಲ್ಲ, ಬಟ್ ಎಸ್ಪೆಷಲಿ ಕ್ಯಾಮ್ರಾನಲ್ಲಿ ಆ ಥರ ದೊಡ್ಡದಾಗಿ ಕಾಣಿಸುತ್ತೆ. ಇಟ್ಸ್ ಓಕೆ. ಆಫೀಸ್ಗೆ ಹೋಗಿ ಇವಾಗ ತಾನೇ ಬಂದು ಕಪಲ್ ಆಫ್ ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಅದೆಲ್ಲ ಓಪನ್ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನು ಜಿಮ್ಗೆ ಹೋಗ್ಬೇಕು, ಓಕೆನಾ. ಬಟ್ ಏನಂದರೆ ಐ ಡೋಂಟ್ ನೋ, ನನಗೆ ಟೈಮ್ ಸಿಗ್ತಾ ಇಲ್ಲ. ಬಿಕಾಸ್ ನಾನು ಸ್ವಲ್ಪ ದೂರ ಇರೋದ್ರಿಂದ ನಾನು ಹೋಗಿ ಬರೋ ಅಷ್ಟೊಂದೇ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಟೈಮ್ ಅಷ್ಟು ಸಿಗ್ತಾ ಇಲ್ಲ. ಬಟ್ ಅದರ್ವೈಸ್ ಲೆಟ್ಸ್ ಸಿ. ನಾನು ಅದಕ್ಕೇನಾದರೂ ಮಾಡಬೇಕು ಅಂದರೆ ನೀಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ತ್ಕೋಬೇಕು. ಐ ರಿಯಲಿ ವಾಂಟ್ ಟು ಗೋ, ಬಿಕಾಸ್ ಇಟ್ಸ್ ಬೀನ್ ವೆರಿ ಲಾಂಗ್ ಟೈಮ್. ನಾನು ಜಿಮ್ಮಿಂಗ್ ಕೂಡ ಸರಿಯಾಗಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಐ ನೀಡ್ ಟು ಫಿಗರ್ ಔಟ್. ಎಲ್ಲ ಸಾರ್ಟ್ ಔಟ್ ಆದಮೇಲೆ ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ವೀಕ್ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ನಾಟ್ ಹ್ಯಾಪ್ನಿಂಗ್. ಇವತ್ತು ಹೋಗೋಕ್ಕಾಗಿಲ್ಲ. ಸೊ ದಿಸ್ ಇಸ್ ನಾನು ಏನು ಆರ್ಡರ್ ಮಾಡಿದ್ದೀನಿ ಅಂತಲೇ ನಂಗೆ ಗೊತ್ತಿಲ್ಲ. ಓಕೆ, ಇದು ಬ್ಲ್ಯಾಕ್ ಹೆಡ್ ರಿಮೂವ್ ಮಾಡೋದಕ್ಕೆ ಒಂದು ಟೂಲ್ ಬರುತ್ತಲ್ಲ, ಅದನ್ನು ಆರ್ಡರ್ ಮಾಡಿದ್ದೆ ಅದು. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಗಾಟ್ ಇಟ್ ಫಾರ್ ಮೈ ಲೈಕ್ ವಾಟ್ ಇಸ್ ದಿಸ್ ಡರ್ಮಾ ರೋಲರ್ ಅಂತ. ಅಂದರೆ ನೀವು ಹೇರ್ಗೆ ಇರ್ಬೋದು ಎಲ್ಲ ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇಟ್ ಇಸ್ ನೈಸ್. ಓ ಕ್ಯೂಟ್ ಬಾಕ್ಸಲ್ಲಿ ಬರುತ್ತೆ. ಇಟ್ ಇಸ್ ವೆರಿ ಕೂಲ್. ಇಟ್ ವಾಸ್ ಲುಕಿಂಗ್ ವೆರಿ ಬಿಗ್, ಬಟ್ ಇಲ್ಲಿ ಅಷ್ಟೊಂದು ಬಿಗ್ಗಿಲ್ಲ. ದಿಸ್ ಇಸ್ ಫಾರ್ ಲೈಕ್
ನಿಮಗೆ ಹೇರ್ ಫಾಲಿಸಿಸ್ ಬರುತ್ತಲ್ಲ ಅದರೊಳಗಡೆ ಹಿಂಗೆಲ್ಲ ಹೋಗಿ ಇದನ್ನು ಮಾಡಿದ್ರೆ ಹೇರ್ ಗ್ರೋತ್ಗೆ ಒಳ್ಳೇದು ಅಂತ. ಐ ಥಾಟ್ ಇಸ್ ಬಿಗ್ ಅಂತ, ಬಟ್ ಇದು ನೋಡಿದ್ರೆ ಇಷ್ಟೇ ಟೈನಿ ಸ್ಮಾಲ್ ಬಂದ್ಬಿಟ್ಟಿದೆ. ಬಟ್ ಇಟ್ಸ್ ವೆರಿ ಕ್ಯೂಟ್, ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್ ಎಲ್ಲ, ನಂಗೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಬ್ಲ್ಯಾಕ್ ಹೆಡ್ ರಿಮೂವಲ್ ಕೂಡ ಲೈಕ್ ನಾರ್ಮಲ್ ಪ್ಯಾಕಲ್ಲಿ ಬಂದಿದೆ. ಆ್ಯಂಡ್ ಇನ್ನೇನು ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ರೆ ಹೈಲೈಟರ್ ಆರ್ಡರ್ ಮಾಡಿದೆ, ಬಿಕಾಸ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ನಾನು ಮೇಕಪ್ ಮಾಡೋದು ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅಂದರೆ ನನಗೆ ನಾನು ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಬೇಕು ಅಂತ. ಇಟ್ ಈಸ್ ನೈಸ್ ಅನಿಸುತ್ತೆ, ಸೊ ಐ ಶುಡ್ ಲರ್ನ್ ಇಟ್. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಆರ್ಡರ್ ಮಾಡಿದ್ದು. Yeah, what is products? Yes, this is oh my god, liquid glow. ಇದು ಹೈಲೈಟರ್ ಬರುತ್ತಲ್ಲ ಅದು. ಇದೆಲ್ಲ ನಾನು ಅಪ್ಲೈ ಮಾಡ್ಕೊಂಡ್ಮೇಲೆ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ನಿಮಗೆ. ಅದುವರೆಗೆ ನಾನು ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ there are 2 more products. ಇದು ಬಂದು ಏನೋ ಏನು ಬರುತ್ತೆ, ಬ್ಲಷ್ ಥರ ವರ್ಕ್ ಆಗುತ್ತೆ ಇದು, ಅದು. ಆ್ಯಂಡ್ ದಿಸ್ ಒನ್ ಇಸ್ ಟಿಂಟ್, ಸಾರಿ ದಿಸ್ ಇಸ್ ಹೈಲೈಟರ್, ದಿಸ್ ಇಸ್ ಲಿಪ್ ಟಿಂಟ್, ಆ್ಯಂಡ್ ದಿಸ್ ಇಸ್ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಟ್ ಹೇಗಿರುತ್ತೆ ಏನು ಅಂತ ನಂಗೆ ಗೊತ್ತಿಲ್ಲ, ನೋಡೋಣ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಚೆನ್ನಾಗಿದ್ರೆ ಐ ವಿಲ್ ಡೆಫಿನೆಟ್ಲಿ ರಿವ್ಯೂ ಮಾಡಿ ಹೇಳ್ತೀನಿ ಇದನ್ನು. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೋಡೋಣ ಹೌ ಇಟ್ಸ್ ಲೈಕ್. ಹೋಪ್ಫುಲಿ ಚೆನ್ನಾಗಿರುತ್ತೆ, ಬಿಕಾಸ್ ತುಂಬ ಸರ್ಚ್ ಮಾಡಿ ನಾನು ತಗೊಂಡಿರೋದು, ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಟಿಂಟ್ ಅಂದರೆ ನಿಮಗೆ ಚೀಕ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಹೈಲೈಟರ್, ಇದು ಕೂಡ ನೀವು ಫೇಸ್ಗೆ ಯೂಸ್ ಮಾಡೋದಕ್ಕೆ. ಎಲ್ಲ ಇಷ್ಟಿಷ್ಟ ಇದೆ, ಟೈನಿ ಪ್ರಾಡಕ್ಟ್ಸ್ಗಳು ಎಷ್ಟೆಷ್ಟು ಕಮ್ಮಿ ಇದೆ ನೋಡಿ. ಆ್ಯಂಡ್ ಎಸ್ಟರ್ಡೇ ಏನು ಮಾಡ್ಕೊಂಡಿದ್ದೆ ಅಂದರೆ ಮೇಕಪ್ ಕಿಟ್ ನನ್ನ ಹತ್ರ ಇರಲಿಲ್ಲ, ಇನ್ನೊಂದಿತ್ತು ಅದು ಕಿತ್ತೋಗ್ಬಿಟ್ಟಿತ್ತು. ಹಾಗಾಗಿ ಇದಿರುತ್ತಲ್ಲ ಈ ಥರದ್ದು ಹೋಲ್ಡ್ ಮಾಡೋದು ಕಿತ್ತೋಗಿತ್ತು, ಹಾಗಾಗಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಅನಿಸ್ತಿದೆ ನನಗೆ, ಕಲರ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಿದೆ. ಆ್ಯಂಡ್ ಆಲ್ಸೋ ನನ್ನ ಹತ್ರ ಮಸ್ಕರ ಒಂದಿತ್ತು, ಬಟ್ ಐ ವಾಸಂಟ್ ಲೈಕಿಂಗ್ ಇಟ್. ನನಗೆ ಅದು ಸ್ವಲ್ಪ ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ, ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಮಸ್ಕರ ಆರ್ಡರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಫೌಂಡೇಶನ್ ಆರ್ಡರ್ ಮಾಡ್ಕೊಂಡಿದ್ದೆ ಅಷ್ಟೇ. ದಟ್ಸ್ ಇಟ್, ಇಷ್ಟೇ. ಇಟ್ಸ್ ನಥಿಂಗ್, ಜಾಸ್ತಿ ಏನೂ ಇಲ್ಲ, ಇಷ್ಟೇ ಆರ್ಡರ್ ಮಾಡ್ಕೊಂಡಿರೋದು. ಇದೆಲ್ಲದನ್ನು ಏನೋ ಯೂಸ್ ಮಾಡಿ ನೋಡಿದ ಮೇಲೆ ನಾನು ರಿವ್ಯೂ ಮಾಡ್ಬೋದು ಹೇಗಿರುತ್ತೆ ಏನು ಅಂತ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಯೂಸ್ ದಿಸ್, ಬಿಕಾಸ್ ನಾನು ಯಾವಾಗೂ ಅಷ್ಟೊಂದು ಏನೋ ಬೇರೆದೆಲ್ಲ ಅಷ್ಟೊಂದು ಟ್ರೈ ಮಾಡಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಬೋರ್ ಆಗಿಬಿಟ್ಟಿದೆ ನನಗೆ ಬರೀ ಮಾಯಿಶ್ಚರೈಸರ್ ಹಾಕೊಂಡು ಲಿಪ್ಸ್ಟಿಕ್ ಕಾಜಲ್ ಹಾಕೊಳ್ಳೋದಕ್ಕೆ. ಸೊ ಬೇರೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಮೇಕಪ್ ಇಸ್ ಫನ್ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಆ್ಯಂಡ್ ಹಾಗೆ ಚಾಪ್ಸ್ಟಿಕ್ಗಳು ಬೇಕಿತ್ತು ನನಗೆ, ಚಾಪ್ಸ್ಟಿಕ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಲೈಕ್ ನನಗೆ ಚಾಪ್ಸ್ಟಿಕ್ಕಲ್ಲಿ ತಿನ್ನೋದಂದರೆ ತುಂಬ ಇಷ್ಟ ಆಗುತ್ತೆ, ಸೊ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ದಟ್ಸ್ ಇಟ್, ನಥಿಂಗ್ ಮಚ್, ಬೇರೆ ಏನಿಲ್ಲ. ಆ್ಯಂಡ್ ಸ್ವಲ್ಪ ನನಗೆ ಶಾಂಪು ಕಂಡೀಷ್ನರ್ ಎಲ್ಲ ಬೇಕಿತ್ತು, ಅದು ನೆನ್ನೆ ಆರ್ಡರ್ ಮಾಡಿಕೊಂಡು ಅದು ನೆನ್ನೆನೇ ಬಂದಿದೆ. ಆ್ಯಂಡ್ ರಿಮೈನಿಂಗ್ ಪ್ರಾಡಕ್ಟ್ಸ್ಗಳೆಲ್ಲ ಇವತ್ತು ಬರೋದಿತ್ತು, ರಿಸೀವ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆರ್ಗನೈಸ್ ಮಾಡಬೇಕು. ಆ್ಯಂಡ್ ಇವತ್ತು ನಾನು 3 to 6 ಏನೂ ತಿಂದಿರಲಿಲ್ಲ, ಬಿಕಾಸ್ ಲೂನರಿ ಲಿಪ್ಸ್ ಇದ್ದಿದ್ದರಿಂದ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ರಿಸರ್ಚ್ ಮಾಡಿದ ಪ್ರಕಾರ ನನ್ನ ಮೂಢನಂಬಿಕೆ ಅದೆಲ್ಲ ನಾನು ಅಷ್ಟೊಂದು
ಅದ್ರ ಬಗ್ಗೆ ಎಲ್ಲ ಬಿಲೀವ್ ಮಾಡೋದಿಲ್ಲ. ನಾನು ಏನಾದರೂ ಒಂದು ಇದ್ದಾಗ ಸ್ವಲ್ಪ ರಿಸರ್ಚ್ ಮಾಡಿ ನೋಡೋ ಅಭ್ಯಾಸ ಇದೆ. ಈ ಟೈಮ್ನಲ್ಲಿ ಏನಾದರೂ ಚಂದ್ರಗ್ರಹಣ ಎಲ್ಲ ಇದ್ದಾಗ ನಾವು ಊಟ ಏನಾದರೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಒಂದು ನೋಟಿಸ್ ಮಾಡಿರ್ಬೋದು, ಸಮ್ಮರ್ ಡೇಸ್ನಲ್ಲೆಲ್ಲ ನಿಮ್ಗೆ ಏನಾದರೂ ಗಾಯ ಆದರೆ ಬೇಗ ಹೀಲ್ ಆಗುತ್ತೆ. ಬಟ್ ನಿಮಗೆ ಏನೋ ಚಳಿಗಾಲ ಎಲ್ಲ ಇದ್ದಾಗ ಏನಾದರೂ ಗಾಯ ಎಲ್ಲ ಆದರೆ ಬೇಗ ಹೀಲ್ ಆಗೋದಿಲ್ಲ, ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನಿಮ್ಗೆ ಸನ್ಲೈಟ್ ಹೋಗಿದ ತಕ್ಷಣನೇ ಒಂಥರ ಏನಾದರೂ ನಿಮಗೆ ತುಂಬ ಲೋ ಎನರ್ಜಿ ಇದ್ದರೆ ಅಥವಾ ನಿಮ್ಗೇನೋ ಮೂಡಿಲ್ಲ ಅಂತ ಹೇಳಿದರೆ ಸನ್ಲೈಟ್ ನೋಡಿದ ತಕ್ಷಣನೇ ನಿಮ್ಗೆ ಒಂದು ಎನರ್ಜಿ ಬಂದ್ಬಿಡುತ್ತೆ, ಅಷ್ಟು ಪವರ್ ಇರುತ್ತೆ ಸೂರ್ಯನಿಗೆ. ಸೊ ಹಾಗಾಗಿ ಈ ಟೈಮ್ನಲ್ಲಿ ಕಿರಣಗಳೆಲ್ಲ ಬೀಳೋದಿಲ್ಲ. ಇವಾಗ ನಾವು ಏನೇ ಒಂದು ಫುಡ್ ಇಟ್ಟಿದ್ರು ಅಥವಾ ಏನೇ ಒಂದು ನೀವು ಎಲ್ಲಿಂದ ಹೋದಾಗ್ಲೂ ಕೂಡ ಸ್ವಲ್ಪ ಇವಾಗ ಆನಿಯನ್ ಇರ್ಬೋದು, ಗಾರ್ಲಿಕ್ ಎಲ್ಲ ಸ್ವಲ್ಪ ಸನ್ಲೈಟ್ ಕಾಣಿಸೋ ಥರ ನೀವು ಇಡ್ತೀರಾ. ಅಥವಾ ನಿಮ್ಗೆ ಏನಾದರೂ ಒಂದು ಒದ್ದೆ ಆಗಿದ್ರೆ ಆ ಬಟ್ಟೆನೆಲ್ಲ ಸನ್ಲೈಟಲ್ಲಿ ಹಾಕ್ತೀರಾ. ಇಟ್ ಮೀನ್ಸ್ ಸೂರ್ಯನಿಗೆ ಹೀಲ್ ಮಾಡೋ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಈ ಟೈಮ್ನಲ್ಲಿ ಕಿರಣಗಳು ಬೀಳದೇ ಇರೋದ್ರಿಂದ ಊಟದಲ್ಲಿ ಏನಾದ್ರೂ ಫಂಗಸ್ ಇರ್ಬೋದು, ಆ ಥರ ಏನಾದರೂ ಬ್ಯಾಕ್ಟೀರಿಯಾ ಎಲ್ಲ ಸೇರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮ್ನಲ್ಲಿ ನಾವು ತಿಂದರೆ ನಮ್ಗೆ ಏನಾದರೂ ಕಾಯಿಲೆ ಬರುತ್ತೆ ಅಂತ ಬಿಲೀವ್ ಮಾಡ್ತೀವಿ. ಓಕೆನಾ? ಆ ರೀಸನ್ಗೋಸ್ಕರ ನಾವು ಈ ಟೈಮ್ನಲ್ಲಿ ತಿನ್ನೋದಿಲ್ಲ. ಅದರ್ವೈಸ್ ಏನೇನೋ ಮೂಢನಂಬಿಕೆಗಳು ಅದಾಗ್ಬಿಡುತ್ತೆ ಇದಾಗುತ್ತೆ ಅಂತ ಹೇಳಿದ್ರೆ ಯಾವುದನ್ನು ನಂಬಕ್ಕೆ ಹೋಗ್ಬೇಡಿ. ಬಿಕಾಸ್ ದಿಸ್ ಇಸ್ ದಿ ಲೈಕ್ ರೀಸನ್, ನಾವು ತಿಂದೇ ಇರೋ ರೀಸನ್ ಅಷ್ಟೇ, ಬೇರೆ ಏನು ರೀಸನ್ ಇಲ್ಲ. ನನಗೆ ಕೆಲವ್ರು ಹೇಳೋದೆಲ್ಲ ನೋಡಿದಾಗ ನಗು ಬರುತ್ತೆ. ಏನೋ ಹೇಳ್ತಾರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಇದು ಒಂದೇ ರೀಸನಿಂದ ಏನೋ ಅವಾಯ್ಡ್ ಮಾಡಬೇಕು ತಿನ್ನೋದು ಅಂತ ಹೇಳ್ತಾರೆ ಅಷ್ಟೇ. ಆ್ಯಂಡ್ ಇವಾಗ ನಾನು ಕ್ಯಾಮಮೈಲ್ ಟೀ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ಇದೆಲ್ಲ ಸೆಟ್ ಕಂಪ್ಲೀಟ್ ಆಗಿ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಮಾಚಾ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಸೆಟ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದು. ಇನ್ನೊಂದು ಏನಂದ್ರೆ ಮಾಚಾ ಸ್ಪೂನ್ ಇಟ್ಟಿದ್ನ, ಬಟ್ ಆ ಸ್ಪೂನ್ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದೆ ಅಂತ ನನಗೆ ಗೊತ್ತಿಲ್ಲ. ಹುಡುಕಿ ನನಗೂ ಸಾಕಾಗಿದೆ. ಎಲ್ಲೆಲ್ಲೋ ನನಗೆ ನೆನಪೇ ಇಲ್ಲ ಆ್ಯಕ್ಚುಲಿ. ಒಂದೊಂದ್ಸಲ ಏನಾದರೂ ಥಿಂಗ್ಸ್ ಇಟ್ಟಿದ್ದಾಗ ಮೇ ಬಿ ಸ್ಟ್ರೆಸ್ ಇರ್ಬೋದು, ಏನೋ ಗೊತ್ತಿಲ್ಲ, ಒಂದೊಂದ್ಸಲ ನೆನಪಿರೋದಿಲ್ಲ. ಇವಾಗ ನಾನು ಡಿನ್ನರ್ಗೆ ಕಪಲ್ ಆಫ್ ಎಗ್ಸ್ ಏನಾದರೂ ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ. ಅಥವಾ ಐ ಥಿಂಕ್ ಎಗ್ ತಿಂದು ಮಲ್ಕೋತೀನಿ. ಬಿಕಾಸ್ ಐ ಡೋಂಟ್ ನೋ, ಎಗ್ ತಿನ್ನೋಣ ಅಥವಾ ವೆಜ್ಜಲ್ಲಿ ಏನಾದರೂ ತಿನ್ನೋಣ. ಮೇ ಬಿ ಚಿಯಾ ಪುಡ್ಡಿಂಗ್ ಥರ ಏನಾದರೂ ಮಾಡಿಕೊಂಡು ತಿಂತೀನಿ ಅಂತ ಅನಿಸುತ್ತೆ. ಐ ಡೋಂಟ್ ನೋ ಏನು ತಿಂತೀನಿ ಅಂತ ನನಗೂ ಗೊತ್ತಿಲ್ಲ. ಬಟ್ ರೈಟ್ ನೌ ಐ ಆಮ್ ನಾಟ್ ದಟ್ ಹಂಗ್ರಿ. ಅಷ್ಟೊಂದು ನನಗೇನು ಹಸ್ವಾಗ್ತಾ ಇಲ್ಲ. ಹಾಗಾಗಿ ಈವ್ನಿಂಗ್ ಕೂಡ ಸ್ನ್ಯಾಕ್ ತಿಂದಿದ್ದೆ, ಅಷ್ಟೊಂದು ಹಸ್ವಾಗ್ತಾ ಇಲ್ಲ. ಸ್ವಲ್ಪ ಹಸ್ವಾಗ್ತಾ ಇದೆ ಅಂತ ಅನ್ನಿಸ್ತಿತ್ತು, ಬಟ್ ರೈಟ್ ನೌ ಇಟ್ಸ್ ಐ ಆಮ್ ನಾಟ್ ಹಂಗ್ರಿ. ಅಷ್ಟೊಂದು ಹಸ್ವಾಗ್ತಾ ಇದೆ ಇರೋದ್ರಿಂದ ನಾನು ಸಣ್ಣ ಬೇರೆ ಹಾಕಬೇಕು. ಆಫ್ಟರ್ನೂನ್ ನಾನು ಸ್ಯಾಂಡ್ವಿಚ್, ಸ್ಯಾಲಡ್ ಎಲ್ಲ ಲೈಕ್ ಚೆನ್ನಾಗಿ ತಿಂದಿದ್ದೀನಿ. ಮಾರ್ನಿಂಗ್ ಕೂಡ ಜಾಸ್ತಿ ತಿಂದಿದ್ದೀನಿ. ಆ್ಯಂಡ್ ನೈಟ್ ಟೈಮ್ನಲ್ಲಿ ಆದಷ್ಟು ತುಂಬ ಲೈಟಾಗಿ ಏನಾದರೂ ತಿನ್ಬೇಕಂತ ಅನ್ಕೋತೀನಿ. ಬಟ್ ನನಗೆ ಒಂದು ಭಯ ಆಗುತ್ತೆ ನೈಟ್ ಟೈಮಲ್ಲಿ ಏನಾದರೂ ತಿಂದೆ ಮಲ್ಕೊಂಡ್ರೆ ಹಸುವಾಗ್ಬಿಟ್ರೆ ಅಂತ. ಬಟ್ ಆ್ಯಪಲ್ ಎಲ್ಲ ಇದೆ, ಪ್ರಾಬ್ಲಿ ಅದೇನಾದರೂ ತಿಂತೀನಿ. ಬಿಕಾಸ್ ಆಲ್ರೆಡಿ ನನಗೆ ಹೆವಿ ಆಗಿದ್ದರಿಂದ ಇವಾಗ ನಾನು ಅಷ್ಟು ಏನು ತಿನ್ಬೇಕಂತ ಅನ್ನಿಸ್ತಾ ಇಲ್ಲ. ವರ್ಕೌಟ್ ಎಲ್ಲ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಓಕೆ. ವರ್ಕೌಟ್ ಮಾಡಿದ್ರೆ ನನಗೆ ಎಷ್ಟು ಹಸುವಾಗುತ್ತೆ ಅಂದರೆ ನಾನು ಟೆಲ್ ಯು, ಎಷ್ಟು ತುಂಬ ಜಾಸ್ತಿ ಹಸುವಾಗುತ್ತೆ ನನಗೆ. ಕ್ಯಾಮಮೈಲ್ ಟೀ ಮಾಡ್ಕೋಬೇಕು ನಾನು. ಇವಾಗ ನಾನು ಸ್ನಾನ ಮಾಡಿ ಮಲ್ಕೋಬೇಕು. ನನಗೆ ಆಫೀಸ್ ಹೋಗೋದಿರ್ಬೋದು ಅಥವಾ ಎಲ್ಲೇ ಹೊರಗಡೆ ಹೋಗಿ ಬಂದ್ರೂ ಕೂಡ ನನಗೆ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋ ಅಭ್ಯಾಸ ಇದೆ. ಐ ಡೋಂಟ್ ನೋ, ಐ ಫೀಲ್ ಗುಡ್ ಆ್ಯಂಡ್ ತುಂಬ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಇಲ್ಲಾಂದರೆ ತುಂಬ ಇರಿಟೇಟ್ ಆಗ್ತಿರುತ್ತೆ. ಹಾಗಾಗಿ ಟೀ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ನಿಮ್ಗೆ ಇದನ್ನು ಕುಡಿದ್ಬಿಟ್ಟು ಮಲ್ಕೊಂಡ್ರೆ
ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ಇದನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಸ್ವಲ್ಪ ಇನ್ಫ್ಯೂಸರ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕುಡಿತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಏನೋ ಅದೇ ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ಹಾಕಿದ್ರೆ ಅದು ತುಂಬ ಜಾಸ್ತಿ ಆಗುತ್ತೆ. ಇವಾಗ ನಾನು ಸ್ವಲ್ಪ ಹೊತ್ತು ಏನೋ ಕ್ಯಾಮಮೆಲ್ ಟೀ, ಫಸ್ಟ್ ನಾನು ಫ್ರೆಶ್ನಪ್ ಆಗಿಬಿಡ್ತೀನಿ. ಫ್ರೆಶ್ನಪ್ ಆದಮೇಲೆ ಕ್ಯಾಮಮೆಲ್ ಟೀ ಕುಡಿದ್ಬಿಟ್ಟು ಮಲ್ಕೋತೀನಿ. ಬಿಕಾಸ್ ನಾಳೆ ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗಬೇಕು.